ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ಒಂದು ಪ್ರಶ್ನೆಯನ್ನ ನಮಗ್ ನಾವೇ ಕೇಳಿಕೊಳ್ಳೋದ್ರ ಮೂಲಕ ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋಣಂತೆ. ವರ್ತಮಾನ ಸಮಯದಲ್ಲಿ ಯಾವ್ದಾದ್ರೂ ವಿಷಯಕ್ಕೆ ನಮ್ಗೆ ಒತ್ತಡ ಉಂಟಾಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಅಥವಾ ಭಯ ಆಗ್ತಾ ಇದೆ, ಆತಂಕಕ್ಕೀಡಾಗ್ತಾ ಇದೀವಿ ಅಂತಂದ್ರೆ ಒಂದು ಪ್ರಶ್ನೆಯನ್ನ ನಮ್ಗ್ ನಾವೇ ಕೇಳ್ಕೊಳ್ಳೋಣಂತೆ. ಈ ಟೆನ್ಷನ್ ನಮ್ಗೆ, ಈ ಒತ್ತಡ ಈ ಸಮಸ್ಯೆಯಿಂದ ಉಂಟಾಗ್ತಾ ಇದೆಯಾ, ಅಥವಾ ಈ ಸಮಸ್ಯೆ ಉಂಟಾಗೋಕ್ಕಿಂತ ಮೊದಲು ಈ ವಿಷಯದ ಬಗ್ಗೆ ನಾವು ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಗಮನ ಹರಿಸದೇ ಇರೋ ಕಾರಣ ಇವತ್ತು ನನಗೆ ಈ ಟೆನ್ಷನ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವೇ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣಂತೆ. ಒಬ್ಬ ವ್ಯಕ್ತಿ ತಮ್ಮ ಸ್ನೇಹಿತನ ಜೊತೆಗೆ ಹೊರಗಡೆ ಕುಳಿತುಕೊಂಡಿರ್ತಾರೆ. ಸ್ನೇಹಿತ ತುಂಬಾ ಬೇಜಾರಲ್ಲಿ ಇದ್ದಾರೆ. ಆ ವ್ಯಕ್ತಿ ಅವ್ರಿಗೆ ಕೇಳ್ತಾರೆ, ಯಾಕೆ, ಏನಾಯ್ತು, ಬೇಜಾರಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಸ್ನೇಹಿತ ಹೇಳ್ತಾರೆ, ಏನ್ ಮಾಡ್ಲಿ, ಜೀವನದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ, ನಮ್ಮ ಸಂಬಂಧದಲ್ಲಿ ನನ್ಗೆ ಪರಿವಾರದಲ್ಲಿ ಸಂಬಂಧಗಳಲ್ಲಿ ಕೂಡ ಬಿಕ್ಕಟ್ಟಿದೆ, ಮನಸ್ತಾಪ ಇದೆ, ನನ್ ಕೆಲಸದ ಒತ್ತಡನು ಕೂಡ ಸಿಕ್ಕಾಪಟ್ಟೆ ಇದೆ, ನನ್ಗೆ ಹಣದ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ, ಎಲ್ಲಾ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದಿದ್ದಾವೆ, ಏನ್ ಮಾಡ್ಬೇಕಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಬೇಸರವನ್ನ ಹೇಳ್ಕೊಳ್ತಾರೆ. ಆಗ ಸ್ನೇಹಿತ, ಈ ವ್ಯಕ್ತಿ ಅವರ ಸ್ನೇಹಿತನ ಮಾತುಗಳನ್ನ ಸ್ವಲ್ಪ ಹೊತ್ತು ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ಈ ಎಲ್ಲಾ ಸಮಸ್ಯೆಗಳಿಗೆ ನೀವು ಸರಿಯಾದ ಟೈಮ್ ಅಲ್ಲಿ ಗಮನ ಕೊಡ್ಲಿಲ್ವಾ, ಅಟೆನ್ಷನ್ ಕೊಡ್ಲಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಏನ್ ಕೇಳ್ತಾ ಇದ್ದಾರೆ ಇವ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಹೌದು, ಇವತ್ತೇನೆಲ್ಲ ಈ ಸಮಸ್ಯೆಗಳಿದಾವಲ್ವಾ, ನಾನ್ ಸರಿಯಾದ ಸಮಯದಲ್ಲಿ ಅವುಗಳಿಗೆ ಗಮನ ಕೊಡ್ಲಿಲ್ಲ, ಬೇಗ ಕೆಲಸ ಸ್ಟಾರ್ಟ್ ಮಾಡ್ಲಿಲ್ಲ, ಒಂದು ಮನಸ್ತಾಪ ಇತ್ತು ಸಂಬಂಧದಲ್ಲಿ, ಅದನ್ನ ಕುಳಿತುಕೊಂಡು ಬಗೆಹರಿಸ್ಕೊಳ್ಳಿಲ್ಲ ನಾನು, ಆರೋಗ್ಯದಲ್ಲಿ ಏರ್ಪೇರು ಆಗ್ತಾ ಇತ್ತು, ಅದ್ರ ಕಡೆ ಗಮನ ಕೊಡ್ಲಿಲ್ಲ, ಇವತ್ತೆಲ್ಲಾನು ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮುಂದೆ ಇದ್ದಾವೆ, ಅದಕ್ಕೆ ನನ್ಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು. ಅಂತಂದ್ರೆ ಆ ವ್ಯಕ್ತಿಯ ಸ್ನೇಹಿತನಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ವರ್ತಮಾನದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಪ್ರಾಬ್ಲಮ್ಗಳಿದಾವೆ ಅಲ್ವಾ, ಅವುಗಳ ಬಗ್ಗೆ ಸರಿಯಾದ ಸಮಯದಲ್ಲಿ ಗಮನ ಕೊಟ್ಟಿದ್ವಿ, ಅಟೆನ್ಷನ್ ಕೊಟ್ಟಿದ್ವಿ ಅಂತಂದ್ರೆ ಇವತ್ತು ಅವು ಸಮಸ್ಯೆಗಳು ಕೂಡ ಆಗ್ತಾ ಇರ್ಲಿಲ್ಲ, ನಮ್ಮ ಒತ್ತಡಕ್ಕೆ, ನಮ್ಮ ಟೆನ್ಷನ್ಗೆ ಕಾರಣನೂ ಕೂಡ ಆಗ್ತಾ ಇರ್ಲಿಲ್ಲ. ಈ ರೀತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವಾರು ಪರಿಸ್ಥಿತಿಗಳು ಬರ್ತಾವಲ್ವಾ, ಅವುಗಳಿಗೆ ನಾವು ಯಾವ ರೀತಿ ಗಮನ ಕೊಟ್ವಿ ಅಂತಂದ್ರೆ ಅವುಗಳಿಂದ ಆಗುವಂತಹ ಈ ಟೆನ್ಷನ್, ಒತ್ತಡ, ಆತಂಕ, ಭಯದಿಂದ ನಾವು ಮುಕ್ತರಾಗಬಹುದು ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣಂತೆ. ಯಾರಿಗಾದ್ರೂ ಬಲೆ ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗೆ ಎಕ್ಸಾಮ್ ಅಂತಂದ್ರೆ ಭಯ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ಅಂತಂದ್ರೆ ಕೇಳ್ತೀವಲ್ವಾ, ಎಕ್ಸಾಮ್ ಇದೆ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ಆ ಟೆನ್ಷನ್ ಇಂದ ಅವ್ರು ಮುಕ್ತರಾಗಬೇಕು ಅಂತಂದ್ರೆ ಎಲ್ಲ ಟೆನ್ಷನ್ ಕೊಡ್ಬೇಕಾಗಿತ್ತು, ಏನ್ ಮಾಡ್ಬೇಕಾಗಿತ್ತು, ಹಾಗಿದ್ರೆ ಆ ಟೆನ್ಷನ್ ಮತ್ತೆ ಭವಿಷ್ಯದಲ್ಲಿ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ, ಹಾಗಿದ್ರೆ ಓದ್ಬೇಕಾದ್ರೆ, ಅಭ್ಯಾಸ ಮಾಡ್ಬೇಕಾದ್ರೆ ಇನ್ನೂ ಇಷ್ಟೊಂದು ಸಮಯ ಇದೆ ಅಲ್ವಾ, ಎಕ್ಸಾಮ್ಗೆ ನಾಳೆ ಓದಿದ್ರೆ ಆಯ್ತು, ನಾಡಿದ್ದು ಓದಿದ್ರೆ ಆಯ್ತು ಅಂತ ಮುಂದೂಡ್ತಾನೆ ಬಂದ್ವಿ ಅಂತಂದ್ರೆ ಇನ್ನೊಂದು 15 ದಿನ ಇದೆ, 1 ತಿಂಗಳಿದೆ, ಅಥವಾ 1 ವಾರ ಇದೆ ಅಂತಂದ್ರೆ ಅವಾಗ ಓದ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅವಾಗ ಏನಾಗುತ್ತೆ, ಅಯ್ಯೋ ಇಷ್ಟೊಂದು ಸಿಲಾಬಸ್ ಇದೆ, ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ವಿಚಾರ ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ನಾನು ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ, ನಾನು ಓದದೇ ಇರೋ ಸಬ್ಜೆಕ್ಟ್ ಇಂದ ಅಥವಾ ಆ ಪಾಠದಿಂದನೇ ಪ್ರಶ್ನೆ ಬಂದ್ಬಿಟ್ರೆ, ಅಥವಾ ನಾನು ಫೇಲ್ ಆಗ್ಬಿಟ್ರೆ ಅಂತ ಈ ರೀತಿ ವಿಚಾರಗಳು ಬರ್ಲಿಕ್ಕೆ ಶುರು ಆಗ್ತವೆ. ಅವಾಗ ಏನಾಗುತ್ತೆ, ಒಂದು ಟೆನ್ಷನ್ ಅಥವಾ ಒತ್ತಡದ ಅನುಭವನ, ಒಂದು ಭಯದ ಅನುಭವನ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ರಿಂದ ಇಂಥ ಟೆನ್ಷನ್ ನಮ್ಗೆ ಆಗ್ಬಾರ್ದು ಅಂತ, ಒತ್ತಡ ನಮ್ಗೆ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ, ಸ್ವಲ್ಪ ಮೊದಲೇನೆ ನಾವು ಓದೋದನ್ನ, ಪರೀಕ್ಷೆಗೆ ಪ್ರಿಪೇರ್ ಆಗೋದನ್ನ, ಸಿದ್ಧತೆ ಮಾಡ್ಕೊಳ್ಳೋದನ್ನ ರೆಡಿ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಬೇಗನೆ ಅಂತಂದ್ರೆ ಆ ಪರೀಕ್ಷೆ ಸಮಯದಲ್ಲಿ ನಾವು ಆರಾಮಾಗಿ ಏನ್ ಮಾಡ್ಬೋದಾಗಿತ್ತು, ಆ ಪರೀಕ್ಷೆಯನ್ನ ಕೊಡ್ಬೋದಾಗಿತ್ತು ಅಲ್ವಾ. ಆ ಟೆನ್ಷನ್ ಮೊದ್ಲೇ ಕೊಟ್ಟಿದ್ವಿ ಅಂತಂದ್ರೆ ಆ ಪರೀಕ್ಷೆ ಟೆನ್ಷನ್ ಅಲ್ಲ ನಮ್ಗೆ, ಆದ್ರೆ ಪರೀಕ್ಷೆಗೆ ಏನ್ ರೆಡಿ ಆಗ್ಬೇಕಾಗಿತ್ತು, ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತಲ್ವಾ, ಅದನ್ನ ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡ್ಲಿಲ್ಲ ನಾವು, ಅದ್ರ ಕಡೆ ಗಮನ ಕೊಡ್ಲಿಲ್ಲ ನಾವು, ಅದಕ್ಕೋಸ್ಕರ ಏನಾಯ್ತು, ಆ ಪರೀಕ್ಷೆ ಇವತ್ತು ನಮ್ಗೆ ಟೆನ್ಷನ್ಗೆ ಕಾರಣ ಆಗ್ತಾ ಇದೆ ಅಲ್ವಾ. ಹಾಗೇನೆ ಇವತ್ತೊಂದು ಹಣದ್ದು ಸಮಸ್ಯೆ ಬಂದಿದೆ, ಎಮರ್ಜೆನ್ಸಿಯಾಗಿ ಹಣ ಬೇಕಾಗಿದೆ, ಇವ್ರನ್ನ ಕೇಳ್ತಾ ಇದ್ದೇವೆ, ಸಾಲ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೆ ಎಲ್ಲಿಯೂ ಸಿಗ್ತಾ ಇಲ್ಲ. ಇದರಿಂದಾಗಿ ತುಂಬಾ ಟೆನ್ಷನ್ ಆಗ್ತಿದೆ, ಒತ್ತಡ ಆಗ್ತದೆ, ಹೇಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಅಟೆನ್ಷನ್ ಕೊಡ್ಬೇಕಾಗಿತ್ತು ನಾವು. ಏನು ಸಂಪಾದನೆ ಮಾಡ್ತಾ ಇದ್ದೇವೆ, ಅದು ಎಷ್ಟು ಖರ್ಚಾಗ್ತಾ ಇದೆ, ನಾವು ಯಾವ್ದಾವ್ದಕ್ಕಾಗಿ ಖರ್ಚುಗಳನ್ನ ಮಾಡ್ತಾ ಇದೀವಿ, ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದೀವಿ, ಅನಗತ್ಯವಾದ ಖರ್ಚುಗಳು ಏನಾಗ್ತಾ ಇದಾವೆ, ಇದ್ರ ಬಗ್ಗೆ ಸ್ವಲ್ಪ ನಾವು ಜಾಗೃತವಾಗಿರ್ಲಿಲ್ಲ, ಗಮನ ಹರಿಸ್ಲಿಲ್ಲ, ಅಟೆನ್ಷನ್ ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ದುಡ್ದಿದ್ದೆಲ್ಲ ಯಾವ್ದೋ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಹೋಯ್ತು ಅಂತಂದ್ರೆ ಇಂಥ ಎಮರ್ಜೆನ್ಸಿ ಸಿಚುವೇಶನ್ಗಳು ಬಂದಾಗ ಹಣದ ಕೊರತೆ ಅಂತ ಆಗುತ್ತೆ ಅಲ್ವಾ. ಇನ್ನೊಬ್ರ ಹತ್ರ ಕೇಳ್ತೇವೆ, ಸಿಗದೆ ಹೋದ್ರೆ ಏನಾಗುತ್ತೆ, ಮನಸ್ಸಿಗೆ ತುಂಬಾ ಒತ್ತಡ ಉಂಟಾಗುತ್ತೆ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಲ್ವಾ ಅಲ್ಲಿ. ಇಂಥ ಒತ್ತಡ, ಟೆನ್ಷನ್ ನಮ್ಗೆ ಹಣಕಾಸಿನ ವಿಷಯದಲ್ಲಿ ಆಗ್ಬಾರ್ದು ಅಂತಂದ್ರೆ ಖಂಡಿತವಾಗ್ಲೂ ನಾವು ಈ ವಿಷಯದಲ್ಲಿ ಗಮನವನ್ನ ಹರಿಸ್ಬೇಕಾಗಿದೆ. ಏನ್ ಸಂಪಾದನೆ ಮಾಡ್ತಾ ಇದೀವಿ, ಎಷ್ಟು ಖರ್ಚು ವೆಚ್ಚಗಳಾಗ್ತಾ ಇದಾವೆ, ಎಷ್ಟು ನಾವು ಸೇವಿಂಗ್ಸ್ ಮಾಡ್ಬೇಕಾಗಿದೆ, ಯಾವ ರೀತಿ ಅನಗತ್ಯವಾದ ಖರ್ಚುಗಳನ್ನ ನಾವಿಲ್ಲಿ ಬಿಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಗಮನ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸಂಬಂಧದಲ್ಲಿ ಯಾವ್ದಾದ್ರು ಒಂದು
ಮನಸ್ತಾಪ ಇದೆ, ಬಿಕ್ಕಟ್ಟಿದೆ, ಒಂದು ಸಣ್ಣ ಪುಟ್ಟ ಮಾತಿನಿಂದನೇ ಅದು ಪ್ರಾರಂಭ ಆಯ್ತು. ಸೊ ಅವಾಗ ಅನ್ಕೊಂಡ್ವಿ ಆಮೇಲೆ ಸರಿ ಸಾರಿ ಕೇಳಿದ್ರೆ ಆಯ್ತು ಬಿಡು, ನಾನು ಜೋರಾಗಿ ಮಾತಾಡ್ಬಿಟ್ಟೆ, ಸೊ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ, ಆಮೇಲೆ ಕೇಳಿದ್ರೆ ಆಯ್ತು, ಆಮೇಲೆ ಮಾತಾಡಿದ್ರೆ ಆಯ್ತು ಬಿಡು, ಆಮೇಲೆ ಸಮಾಧಾನ ಮಾಡಿದ್ರೆ ಆಯ್ತು ಬಿಡು, ಈ ತರ ಮುಂದೆ ಹಾಕ್ತಾ ಹಾಕ್ತಾ ಏನ್ ಮಾಡ್ತೀವಿ, ಆ ಒಂದು ಚಿಕ್ಕ ಮಾತು ಅಥವಾ ಮನಸ್ತಾಪ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾ ಇದೆ ಅದು ಬೆಳೀತಾ 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 ಇವತ್ತು ಒಬ್ರು ಇನ್ನೊಬ್ರಿಂದ ದೂರ ಆಗುವಂತಹ ನಿರ್ಧಾರವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಲ್ವಾ. ಸೊ ಅವಾಗ ಅನ್ಸುತ್ತೆ ನಾನು ಮೊದ್ಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು, ಇವತ್ತು ಇಷ್ಟೊಂದೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೋಸ್ಕರ ಸಂಬಂಧದಲ್ಲಿ ಕೂಡ ಏನಾದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ್ವು ಅಂತಂದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ, ಶಾಂತವಾಗಿ ಕುಳಿತುಕೊಳ್ಳೋಣ, ಮಾತನಾಡ್ಬಿಟ್ಟು ಅದನ್ನ ಬಗೆಹರಿಸ್ಕೊಂಡ್ವಿ ಅಂತಂದ್ರೆ ಸಂಬಂಧಗಳೇ ನಮ್ಗೆ ಕಷ್ಟ ಕೊಡ್ತಾ ಇಲ್ವಾ, ಕೆಲವೊಂದ್ ಬಾರಿ ಕಷ್ಟ ಕೊಡ್ತಾ ಇದಾವೆ ಅಂತ ನಾವು ಅನ್ಕೊಳ್ತೇವೆ ಅಥವಾ ಭಾವಿಸ್ತೇವಲ್ವಾ. ಸೊ ಆ ಸಂದರ್ಭನೇ ಬರೋದಿಲ್ಲ, ಯಾಕಂದ್ರೆ ಚಿಕ್ಕ ಪುಟ್ಟ ಮಾತುಗಳಲ್ಲಿ ಏನಾಗ್ತಿರುತ್ತೆ, ಒಬ್ರು ಇನ್ನೊಬ್ಬರ ಸಂಸ್ಕಾರ ಇನ್ನು ಅಂದ್ರೆ ಬೇರೆ ಬೇರೆ ಆಗ್ತಿರುತ್ತೆ, ಘರ್ಷಣೆ ಆಗ್ತಿರುತ್ತಲ್ವಾ. ಅವ್ರು ಹೇಳಿದ್ದು ಮಾತು ನಮ್ಗೆ ಅಷ್ಟಿಷ್ಟ ಆಗೋದಿಲ್ಲ, ನಾವ್ ಹೇಳೋ ಮಾತು ಅವ್ರಿಗೆ ಅಷ್ಟಿಷ್ಟ ಆಗೋದಿಲ್ಲ. ಆ ಸಮಯದಲ್ಲಿ ನಾವು ಕುಳಿತುಕೊಂಡು ಒಂದು ಸಮಾಧಾನದಿಂದ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ವಿ ಅಂತಂದ್ರೆ ಆ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಬೆಳೀತಾನೆ ಇರ್ಲಿಲ್ಲ. ಸೊ ಅದ್ರಿಂದ ಸಂಬಂಧಗಳ ಬಗ್ಗೆ ನಾವು ಗಮನ ಹರಿಸೋಣ, ಅಟೆನ್ಷನ್ ಕೊಡೋಣ, ಭಿನ್ನಾಭಿಪ್ರಾಯಗಳನ್ನ ಕುಳಿತುಕೊಂಡು ಬಗೆಹರಿಸ್ಕೊಂಡ್ವಿ ಅಂತಂದ್ರೆ ಸಂಬಂಧಗಳು ಏನಾಗ್ತವೆ, ಗಟ್ಟಿಗೊಳ್ತಾ ಹೋಗ್ತವೆ, ಮಧುರವಾಗ್ತಾ ಅಥವಾ ಸಾಮರಸ್ಯದಿಂದ ಕೂಡ್ತಾ ಹೋಗ್ತವೆ. ಸೊ ಮತ್ತೆ ಈ ರೀತಿ ಹಲವಾರು ಉದಾಹರಣೆಗಳನ್ನ ನೋಡೋದಾದ್ರೆ, ಕೆಲಸದ ಒತ್ತಡ ಆಗ್ತಾ ಇದೆ, ಮಾಡಿ ಮುಗಿಸ್ಬೇಕು, ಡೆಡ್ ಲೈನ್ ಹತ್ರ ಇದೆ, ಆದ್ರೆ ಭಯ ಆಗ್ತಾ ಇದೆ, ಆಗುತ್ತೋ ಇಲ್ವೋ, ಆಗ್ಲಿಲ್ಲ ಅಂತಂದ್ರೆ ಏನಿಲ್ಲ ಆಕ್ಷನ್ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಗೆ ಟೆನ್ಷನ್ ಆಗ್ತಾ ಇದೆ ಅಂತಂದ್ರೆ, ಸೊ ಕೆಲಸ ಗೊತ್ತಿತ್ತು ಇಂಥ ಟೈಮ್ಗೆ ಇದನ್ನ ಮಾಡಿ ಮುಗಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾವೇನ್ ಅಂದ್ಕೊಂಡ್ವಿ, ಇನ್ನು ಟೈಮ್ ಇದೆ, ನಾಳೆ ಮಾಡಿದ್ರು ಆಯ್ತು, ನಾಡಿದಿಂದ ಪ್ರಾರಂಭ ಮಾಡೋಣ ಅಂತ ಈ ರೀತಿ ಸ್ವಲ್ಪ ಮುಂದೆ ಹಾಕ್ತಾ ಹಾಕ್ತಾ ಏನ್ ಮಾಡ್ಬಿಟ್ವಿ, ಸಮಯವನ್ನ ಮೊದ್ಲೇ ಕಳೆದ್ ಬಿಟ್ವಿ. ಇವಾಗ ಏನಾಗೋಯ್ತು, ಉಳಿದಿದ್ದು 2-3 ದಿನ ಉಳಿದಿದೆ, ಇವಾಗ ತುಂಬಾ ಒತ್ತಡ ಉಂಟಾಗ್ತಾ ಇದೆ, ಪ್ರಯತ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಟೆನ್ಷನ್ ನಮ್ಗೆ ಕಾಡ್ತಾ ಇದೆ ಅಂತಂದ್ರೆ, ಸೊ ಏನ್ ಮಾಡ್ಬೇಕಾಗಿದೆ, ಗಮನ ಎಲ್ಲಿ ಹರಿಸ್ಬೇಕಾಗಿದೆ. ಯಾವುದೇ ಕೆಲಸ ಇಂಥ ಟೈಮಿಗೆ ನಾವು ಅದನ್ನ ಮಾಡಿ ಮುಗಿಸ್ಬೇಕು ಅಂತ ಮೊದ್ಲೇ ಗೊತ್ತಿದೆ ಅಂತಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಕೆಲಸವನ್ನ ನಾವು ಪ್ರಾರಂಭ ಮಾಡೋಣಂತೆ, ಆ ಕೆಲಸದ ಕಡೆ ಗಮನ ಹರಿಸೋಣಂತೆ. ಸೊ ಅದ್ರ ಬಗ್ಗೆ ಪ್ಲಾನ್ ಮಾಡೋಣ ಸರಿಯಾದ ರೀತಿಯಲ್ಲಿ. ಸೊ ಅವಾಗ ಏನಾಗುತ್ತೆ, ಸರಿಯಾದ ಟೈಮಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಆ ಕೆಲಸದಿಂದ ನಮ್ಗೇನು ಒತ್ತಡ ಟೆನ್ಷನ್ ಅನುಭವ ಆಗ್ತಿರುತ್ತಲ್ವಾ, ಅದರಿಂದ ಕೂಡ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತೆ ಎಷ್ಟೋ ಬಾರಿ ಆರೋಗ್ಯ ಹದಗೆಟ್ಟಿರುತ್ತೆ, ಅದೇ ಒಂದು ಟೆನ್ಷನ್ಗೆ ಕಾರಣ ಆಗ್ತಿರುತ್ತೆ. ಅಯ್ಯೋ ಎಷ್ಟಾದ್ರೂ ಖರ್ಚು ಮಾಡ್ಲಿ, ಎಷ್ಟಾದ್ರೂ ತೋರಿಸ್ಕೊಳ್ಳಿ, ಎಷ್ಟಾದ್ರೂ ಕಾಳಜಿ ವಹಿಸ್ಲಿ, ಏನ್ ಮಾಡಿದ್ರು ಸರಿನೇ ಹೋಗ್ತಾ ಇಲ್ಲ ಆರೋಗ್ಯ, ಎಷ್ಟು ದಿನದಿಂದ ನನ್ಗೆ ಈ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಆರೋಗ್ಯದ ಬಗ್ಗೆನೇ ಎಷ್ಟೋ ರೀತಿ ಮನಸ್ಸಿನ ಮೇಲೆ ಒತ್ತಡ ಉಂಟಾಗ್ತಿರುತ್ತೆ. ಸೊ ಯಾಕೆ ಹೀಗಾಯ್ತು, ಎಲ್ಲಿ ಗಮನ ಕೊಡ್ಬೇಕಾಗಿತ್ತು ನೋಡಿ. ಯಾವುದೇ ಆರೋಗ್ಯದ ವಿಷಯದಲ್ಲಿ ನಾವು ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು, ಏನು ಒಂದೇ ದಿನದಲ್ಲಿ ಅವೆಲ್ಲನೂ ಹುಟ್ಕೊಳ್ಳೋದಿಲ್ಲ ಅಲ್ವಾ. ಸೊ ಮೊದ್ಲೇ ನಮ್ಗೆ ಚಿಕ್ಕ ಪುಟ್ಟ ಸಂಕೇತಗಳನ್ನ ಶರೀರ ಕೊಡ್ತಾ ಇರುತ್ತೆ, ಅಲ್ಲಿ ನೋವಾಗೋದು, ಇಲ್ಲಿ ತಲೆ ನೋವು, ಎನರ್ಜಿ ಕಡಿಮೆ ಇರೋದು, ಸರಿಯಾಗಿ ನಿದ್ರೆ ಆಗ್ತಿಲ್ಲ, ಆಯಾಸ ಉಂಟಾಗ್ತಾ ಇದೆ, ನನ್ಗೆ ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ರೀತಿ ಹಸಿವಾಗದೆ ಇರೋದು, ಅಥವಾ ಸೊ ಈ ರೀತಿ ಚಿಕ್ಕ ಪುಟ್ಟ ಏನು ಸೈನ್ಗಳು ನಮ್ಗೆ ಸಿಗ್ತಾನೆ ಇರ್ತವೆ. ಸೊ ಆ ಸಮಯದಲ್ಲಿ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಅನ್ನ, ನಾವು ಜೀವನ ಶೈಲಿಯನ್ನ ನೋಡ್ಕೊಂಡ್ವಿ, ಸ್ವಲ್ಪ ಎಕ್ಸಸೈಸ್ ಮಾಡೋದ್ರ ಕಡೆ ಗಮನ ಹರಿಸಿದ್ವಿ, ಸರಿಯಾದ ಪೌಷ್ಟಿಕ ಆಹಾರದ ಕಡೆ ನಾವು ಗಮನ ಹರಿಸಿದ್ವಿ, ಕಾಳಜಿ ವಹಿಸಿದ್ವಿ, ಮತ್ತು ನಮ್ಮ ಮನಸ್ಸಿನ ಒತ್ತಡದ ಬಗ್ಗೆನೂ ಕೂಡ ನಾವು ಸ್ವಲ್ಪ ಗಮನ ಕೊಟ್ಬಿಟ್ಟು ಅದರ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವಂತಹ ಸಕಾರಾತ್ಮಕವಾದ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ವಿ ಅಂತಂದ್ರೆ ಸೊ ಏನಾಗ್ತಾ ಇದೆ, ಇವತ್ತು ಏನು ಕೆಲವೊಂದು ಸಮಸ್ಯೆಗಳಿಂದ, ಆರೋಗ್ಯದ ಸಮಸ್ಯೆಗಳಿಂದ ನಾವು ಮನಸ್ಸಿನ ಒತ್ತಡವನ್ನ ಅನುಭವ ಮಾಡ್ತಾ ಇದೀವಲ್ಲ, ಆ ಸಮಸ್ಯೆ ಉಂಟಾಗ್ತಾನೆ ಇರ್ಲಿಲ್ಲ, ಮತ್ತೆ ಆ ಮನಸ್ಸಿನ ಒತ್ತಡದಿಂದ ಕೂಡ ನಾವು ಹಗುರವಾಗಿ ಇರ್ತಾ ಇದ್ವಿ. ಸೊ ಈ ರೀತಿ ಎಷ್ಟೋ ಜನರು ಸಮಯದ ಬಗ್ಗೆನೂ ಕೂಡ ಕಂಪ್ಲೇಂಟ್ ಇರುತ್ತೆ, ಅಯ್ಯೋ ಸಮಯನೇ ಇರೋದಿಲ್ಲ, ಯಾವಾಗ್ಲೂ ಕೂಡ ನನ್ಗೆ ತುಂಬಾ ಬ್ಯುಸಿ ಆಗಿರ್ತೇನೆ ನಾನು, ಟೈಮೇ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಕೆಲವೊಂದ್ ಬಾರಿ ಟೈಮ್ ಇಲ್ಲ ಅನ್ನೋ ವಿಷಯಕ್ಕೂ ಟೆನ್ಷನ್ ಆಗ್ತಿರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನಾವು ಅಟೆನ್ಷನ್ ಕೊಟ್ವಿ, ಈ ವಿಷಯದಲ್ಲಿ ಕೂಡ ನಮ್ಮ ಸಮಯವನ್ನ ನಾವು ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ವಿ, ಪ್ರಿಯಾರಿಟಿ ಆಗಿರುವಂತಹ ಕೆಲಸಗಳನ್ನ ಮೊದಲಿಗೆ ಮಾಡಿದ್ವಿ ಅಂತಂದ್ರೆ, ಮತ್ತು ಸಮಯ ಎಲ್ಲಿ ಹೋಗ್ತಾ ಇದೆ, ಯಾವ ವಿಷಯ ನಮ್ಮಿಂದ ಜಾಸ್ತಿ ಎಫರ್ಟ್ ಅನ್ನ ತೆಗೆದುಕೊಳ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದ್ವಿ ಅಂತಂದ್ರೆ, ಸೊ ನಂಗೆ ಇಂಥ ವಿಷಯದಲ್ಲಿ ಜಾಸ್ತಿ ಟೈಮ್ ಹೋಗ್ತಾ ಇದೆ, ಅಲ್ಲಿ ಸಮಯವನ್ನ ಹೇಗೆ ನಾವು ಕಡಿಮೆ ಮಾಡೋದು, ಅದ್ರ ಬಗ್ಗೆ ಕುಳಿತುಕೊಂಡು ಗಮನ ಹರಿಸ್ಬಿಟ್ಟು ಪ್ಲಾನಿಂಗ್ ಮಾಡಿದ್ವಿ, ನಮ್ಮ ಸಮಯವನ್ನ ಸರಿಯಾಗಿ ನಿಭಾಯಿಸಿದ್ವಿ ಅಂತಂದ್ರೆ ಸೊ ಏನಾಗುತ್ತೆ, ನಾವು ಈ ಸಮಯ ಇಲ್ಲ ಅನ್ನೋ ಕಾರಣದಿಂದನೂ ಕೆಲವೊಂದ್ ಬಾರಿ ನಮ್ಗೆ ಟೆನ್ಷನ್ ಆಗ್ತಿರುತ್ತಲ್ಲ, ಟೈಮೇ ಇಲ್ಲ ಈ ರೀತಿ ಸಂಕಲ್ಪ ಮಾಡೋದ್ರಿಂದ, ಯಾವಾಗ್ಲೂ ಅರ್ಜೆಂಟ್ ಅಲ್ಲಿ ಇರೋದ್ರಿಂದನೂ ಏನಾಗುತ್ತೆ, ನಮ್ ಸಂಕಲ್ಪನೆ ಏನ್ ಮಾಡ್ತಾ ಇದೆ, ಒಂದು ಒತ್ತಡದ ಎನರ್ಜಿಯನ್ನ ಬಿಡುಗಡೆ ಮಾಡ್ತಾ ಇದೆ. ಸೊ ಇದರಿಂದಾಗಿ ಶರೀರದ ಮೇಲೆ ಕೂಡ ಏನಾಗುತ್ತೆ, ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತೆ, ನಮ್ಮ ಆಂತರಿಕ ಶಕ್ತಿನೂ ಕೂಡ ನಷ್ಟ ಆಗ್ತಾ ಇರುತ್ತೆ, ಯಾವಾಗ್ಲೂ ಒಂದು ಒತ್ತಡದಲ್ಲಿ ಇರ್ತೇವೆ. ಸೊ ಹೋಗಿ ಆಗುತ್ತೋ ಇಲ್ವೋ, ಟೈಮ್ ಅನುಸಾರ ಟೈಮೇ ಇಲ್ಲ ಈ ತರ ಮಾಡ್ತಾ ಇದ್ವಿ ಅಂತಂದ್ರೆ ಅವಾಗ್ಲೇ ಒಂದು ಒತ್ತಡದ ಎನರ್ಜಿ, ಒಂದು ಡಿಸ್ಕಂಫರ್ಟ್ ಫೀಲಿಂಗ್ ನಾವು ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದನೂ ಕೂಡ ಸಮಯದ ಬಗ್ಗೆನೂ ನಾವು ಸರಿಯಾಗಿ
ಗಮನ ಹರಿಸಿದ್ವಿ, ಅಟೆನ್ಷನ್ ಕೊಟ್ವಿ, ಪ್ಲಾನಿಂಗ್ ಮಾಡಿದ್ವಿ, ಪ್ರಿಯಾರಿಟೈಸ್ ಮಾಡಿದ್ವಿ ಅಂತಂದ್ರೆ ಸೊ ಈ ಸಮಯ ಇಲ್ಲ ಅನ್ನೋದ್ರಿಂದ ನಮ್ಗೆ ಏನ್ ಒತ್ತಡ ಉಂಟಾಗ್ತಿತ್ತಲ್ವಾ, ಆ ಒತ್ತಡದಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಷ್ಟೋ ಬಾರಿ ಚಿಕ್ಕ ಪುಟ್ಟ ಮಾತುಗಳಿಗೂ ಕೂಡ ನಮ್ಗೆ ಕೋಪ ಬರುತ್ತೆ, ಅಥವಾ ಮನಸ್ಸು ಏನು ಮೂಡ್ ಆಫ್ ಆಗ್ಬಿಡುತ್ತೆ. ಸೊ ಇದು ಕೂಡ ಯಾಕಾಗುತ್ತೆ, ಎಷ್ಟೋ ಬಾರಿ ಇನ್ನೊಬ್ರು ಹೇಳ್ತಿರ್ತಾರಲ್ವಾ, ಅದ್ರಲ್ಲಿ ಏನ್ ಮ್ಯಾಟರ್ ಇದೆ ಅಂತ ಎಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ, ಬಿಟ್ಟು ಬಿಡಿ ಅಂತಂದ್ರೆ ಹೇಳ್ತಾರಲ್ವಾ, ಅಷ್ಟೆಲ್ಲ ನಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ನನ್ಗೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮ್ಗೆ ತುಂಬಾ ಟೆನ್ಷನ್ ಕೊಡ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರಲ್ವಾ. ಸೊ ಯಾಕೆ ಹೀಗಾಯ್ತು, ಇನ್ನೊಬ್ರು ಎಲ್ಲರೂ ಕಂಫರ್ಟಬಲ್ ಆಗಿದ್ದಾರೆ, ಬಟ್ ನಮ್ಗದು ತುಂಬಾ ದೊಡ್ಡ ವಿಷಯ ಆಗಿ ಕಾಣಿಸ್ತಾ ಇದೆ, ಮನಸ್ಸು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಮನಸ್ಸಿನ ಕಡೆ ನಾವು ಸರಿಯಾಗಿ ಗಮನ ಕೊಡ್ತಾ ಇಲ್ಲ, ಮನಸ್ಸು ದುರ್ಬಲ ಆಗಿದೆ ಅಲ್ವಾ. ಹೇಗೆ ಶಾರೀರಿಕವಾಗಿ ನಾವು ದುರ್ಬಲ ಆಗಿದ್ವಿ ಅಂತಂದ್ರೆ ಚಿಕ್ಕ ಪುಟ್ಟ ವಸ್ತುಗಳು ಎತ್ತೋದಕ್ಕೂ ಕೂಡ ನಮ್ಗೆ ಕಷ್ಟ ಅನಿಸ್ತಿರುತ್ತೆ. ಹಾಗೆ ಮನಸ್ಸು ದುರ್ಬಲ ಆಗಿತ್ತು ಅಂತಂದ್ರೆ ಚಿಕ್ಕ ಪುಟ್ಟ ವಿಷಯಗಳನ್ನ ಸಹನೆ ಮಾಡೋದಕ್ಕೂ ಕೂಡ ನಮ್ಮಿಂದ ಆಗೋದಿಲ್ಲ, ಅದು ದೊಡ್ಡದು ಅಂತ ಅನ್ಸ್ಬಿಟ್ಟು ನಮ್ಗೆ ಅನಿಸ್ತಿರುತ್ತೆ ಮತ್ತು ಟೆನ್ಷನ್ ಆಗ್ತಿರುತ್ತೆ. ಸೊ ಆದ್ರಿಂದ ಮನಸ್ಸಿನ ಕಡೆಗೂ ಕೂಡ ನಾವು ಗಮನ ಕೊಡ್ಬೇಕಾಗಿದೆ. ಏನ್ ಯೋಚನೆ ಮಾಡ್ತಾ ಇದೆ, ಯಾವ್ದನ್ನ ಮನಸ್ಸಲ್ಲಿ ಹಿಡಿದಿಟ್ಕೊಂಡಿದೀವಿ ನಾವು, ಯಾವ ರೀತಿ ಭಾವನೆಯನ್ನ ಭಾವಿಸ್ತಾ ಇದೀವಿ ನಾವು ದಿನನಿತ್ಯ, ಸೊ ಅದ್ರ ಕಡೆ ನಾವು ಗಮನ ಕೊಟ್ವಿ ಅಂತಂದ್ರೆ ಉಮಂಗ ಉತ್ಸಾಹದಲ್ಲಿ ಇಲ್ಲ ನಾವು, ಹಗುರವಾಗಿಲ್ಲ ನಾವು, ಸದಾ ಒತ್ತಡ ಅನುಭವ ಆಗುತ್ತೆ ಅಂತಂದ್ರೆ ಅದ್ರ ಕಡೆ ಗಮನ ಕೊಟ್ಬಿಟ್ಟು ಸೊ ಧ್ಯಾನದಂತ ಅಭ್ಯಾಸ ಮಾಡ್ಕೊಳ್ತಾ, ಸೆಲ್ಫ್ ಟಾಕ್ ಮಾಡ್ತಾ, ಸೆಲ್ಫ್ ಪಾಸಿಟಿವ್ ಟಾಕ್ ಮಾಡ್ತಾ, ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಪರಿಹಾರದ ಕಡೆಗೆ ನಾವು ಗಮನ ಕೊಟ್ವಿ ಅಂತಂದ್ರೆ ಹಳೆಯ ಕಹಿಯ ನೆನಪುಗಳನ್ನ ಮನಸ್ಸಿನಿಂದ ಹೊರಗಡೆ ಹಾಕುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ, ಅಭ್ಯಾಸವನ್ನ ರೂಢಿ ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಮನಸ್ಸು ಸಕಾರಾತ್ಮಕವಾಗಿ ಇರುತ್ತೆ, ಶಕ್ತಿಶಾಲಿಯಾಗಿರುತ್ತೆ. ಮತ್ತು ಪರಿಸ್ಥಿತಿಗಳು ಬಂದಾಗ ಅದನ್ನ ಸಹಜವಾಗಿ ನಾವು ಎದುರಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತು ಎಷ್ಟೋ ಬಾರಿ ಏನಾಗ್ತಿರುತ್ತೆ ಅಂತಂದ್ರೆ ಮೊಬೈಲ್ ಅನ್ನ 2 ನಿಮಿಷ ನೋಡೋಣ ಅಂತ ಹೇಳ್ಬಿಟ್ಟು, ರಿಲ್ಯಾಕ್ಸೇಷನ್ಗೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ಮೊಬೈಲ್ ತಗೊಳ್ತೇವೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತೇವೆ, ಅದನ್ನ ನೋಡ್ತಾ 2 ನಿಮಿಷ ಅನ್ಕೊಂಡವ್ರು 2 ಗಂಟೆ ಹೇಗೋಯ್ತು ಅಂತಾನೆ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಆಮೇಲೆ ಏನಾಗುತ್ತೆ, ಉಳಿದೆಲ್ಲ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸರಿಯಾಗಿ ಆಗೋದಿಲ್ಲ. ಆಮೇಲೆ ಅಯ್ಯೋ ಇದನ್ನ ಮಾಡ್ಬೇಕಾಗಿತ್ತು ಅಂತ ಅನೇಕ ಮಿಸ್ಟೇಕ್ ಗಳನ್ನು ಕೂಡ ಮಾಡ್ತಿರ್ತೀವಿ, ಅಲ್ಲಿ ಗಾಬರಿನೂ ಆಗ್ತಿರ್ತೀವಿ, ಟೆನ್ಷನ್ ಕೂಡ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ ಬಗ್ಗೆನೂ ಕೂಡ ಸೊ ಗಮನ ಹರಿಸ್ಬೇಕಾಗಿದೆ. ಈ ರೀತಿ ಪದೇ ಪದೇ ನಮ್ಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ನಾನು ಎಷ್ಟು ಸಮಯ ಉಪಯೋಗ ಮಾಡ್ಬೇಕು, ಅಥವಾ ಏನ್ ನೋಡ್ಬೇಕಾಗಿದೆ ನಾನು, ಸೊ ಇದ್ರ ಬಗ್ಗೆನೂ ಸ್ವಲ್ಪ ಅಟೆನ್ಷನ್ ಕೊಡ್ಬೇಕಾಗಿದೆ. ಇಲ್ಲ ಅಂತಂದ್ರೆ ನಾನು 2 ನಿಮಿಷ ಮೊಬೈಲ್ ನೋಡ್ದೆ, ಅಲ್ಲಿ ಏನೋ ಕಂಟೆಂಟ್ ಭಯ ಪಡಿಸುವಂತದ್ದಿತ್ತು ಅಥವಾ ಬೇಸರ ತರುವಂತದ್ದಿತ್ತು ಅಂತಂದ್ರೆ 2 ನಿಮಿಷ ನೋಡ್ಬಿಟ್ಟು ಮೊಬೈಲ್ ಏನೋ ಕೆಳಗಡೆ ಇಟ್ಟೆ, ಆದ್ರೆ ಇವಾಗ ಮನಸ್ಸಿನ ಮೇಲೆ ಅದೇ ಏನು ಆಳವಾಗಿ ಇವಾಗ ಪ್ರಭಾವ ಬೀರ್ತಾ ಇದೆ, ಅದ್ರ ಬಗ್ಗೆನೇ ಯೋಚನೆ ಬರ್ತಾ ಇದೆ ನನ್ಗೆ. ನೆಕ್ಸ್ಟ್ 2 ಗಂಟೆ ನಾನು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ನಮ್ಗೆ ಅದ್ರ ಪ್ರಭಾವದಲ್ಲಿ ಬಂದ್ಬಿಟ್ಟು ಏನಾಯ್ತು, ನಮ್ ಕೆಲ್ಸನ ನಾವು ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಒಬ್ರು ಸಹೋದರಿ ಹೇಳ್ತಾ ಇದ್ರು, ಸೊ ಯಾರು ಅವ್ರ ಹತ್ರ ಹೀಗೆ ಮಾತಾಡ್ತಾ ಅವ್ರ ಸಮಸ್ಯೆಯನ್ನ ಹೇಳ್ಕೊಂಡ್ರಂತೆ, ಆ ಸಮಸ್ಯೆಯನ್ನು ಆ ಟೈಮಲ್ಲಿ ಕುಳಿತುಕೊಂಡು ಕೇಳಿದ್ರು. ಅದಾದ್ಮೇಲೆ ಅವತ್ತು ರಾತ್ರಿ ಅವ್ರಿಗೆ ನಿದ್ರೆನೆ ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ. ಅಂತಂದ್ರೆ ಸೊ ಇನ್ನೊಬ್ರು ಹೇಳೋ ಮಾತು ಅಷ್ಟು ಪ್ರಭಾವ ಬೀರ್ತಾ ಇದೆ ನಮ್ಗೆ. ಸೊ ನಾವು ನಮ್ಮ ಮನಸ್ಸನ್ನ ಎಷ್ಟು ಆಳವಾಗಿ ಅದ್ರ ಜೊತೆಗೆ ಜೋಡಿಸ್ತಾ ಇದ್ದೇವೆ ಮತ್ತು ಅದ್ರ ಪ್ರಭಾವದಲ್ಲಿ ಬಂದ್ಬಿಡ್ತಾ ಇದೀವಿ ಅಲ್ವಾ. ಸೊ ಮನಸ್ಸನ್ನು ಕೂಡ ಡಿಟ್ಯಾಚ್ ಆಗಿ ಇಟ್ಕೊಳ್ಳೋದು ಹೇಗೆ, ಸೊ ಎಲ್ಲದರ ಮಧ್ಯದಲ್ಲಿ ಇದ್ರೂ ಕೂಡ, ಎಲ್ಲವನ್ನ ನೋಡ್ತಾ ಇದ್ರು ಕೂಡ ಅದ್ರ ಪ್ರಭಾವ ನನ್ ಮೇಲೆ ಬೀಳ್ಬಾರ್ದು ಅಂತಂದ್ರೆ ನಾನು ನನ್ನ ಮನಸ್ಸಿನ ಕಡೆ ಗಮನ ಕೊಡ್ಬೇಕಾಗುತ್ತೆ, ನನ್ನ ಮೊಬೈಲ್ ಕಡೆಗೂ ಕೂಡ ಗಮನ ಕೊಡ್ಬೇಕಾಗುತ್ತೆ. ಏನ್ ನೋಡ್ತಾ ಇದ್ದೀನಿ ನಾನು, ಏನ್ ಕೇಳ್ತಾ ಇದ್ದೀನಿ, ಅದರಿಂದ ಅದ್ರ ಕಡೆನೂ ನಾವು ಕಂಟೆಂಟ್ ಬಗ್ಗೆ, ಇನ್ಫಾರ್ಮೇಶನ್ ಬಗ್ಗೆ ಗಮನ ಕೊಟ್ವಿ ಅಂತಂದ್ರೆ ಈ ರೀತಿ ಏನು ಅನಾವಶ್ಯಕವಾಗಿ ನಮ್ಮ ಸಮಯ ಸಂಕಲ್ಪ ವ್ಯರ್ಥ ಆಗ್ತಿರುತ್ತಲ್ವಾ, ಸೊ ಅದನ್ನು ಕೂಡ ನಾವು ಉಳಿತಾಯ ಮಾಡ್ಕೊಳ್ಬಹುದಾಗಿದೆ. ನಮ್ಮ ಕೆಲಸದ ಮೇಲೆ ನಾವು ಸೊ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಸೊ ದಿನನಿತ್ಯದ ಹಲವಾರು ಘಟನೆಗಳು ಇದಾವಲ್ವಾ ಜೀವನದಲ್ಲಿ. ಸೊ ಅಂತದ್ರ ಮೇಲೆ ಮೊದಲೇ ಸ್ವಲ್ಪ ನಾವು ಗಮನ ಹರಿಸಿದ್ವಿ ಅಂತಂದ್ರೆ ಆ ವಿಷಯಗಳೇ ಅಥವಾ ಘಟನೆಗಳೇ ನಮ್ಮ ಒತ್ತಡಕ್ಕೆ ಕಾರಣ ಆಗೋದ್ರಿಂದ ನಾವು ತಪ್ಪಿಸಬಹುದಾಗಿದೆ. ಮತ್ತು ಎಷ್ಟೋ ಬಾರಿ ನಾವು ಅಂದ್ಕೊಂಡಂತೆ ರಿಸಲ್ಟ್ ಇರೋದಿಲ್ಲ, ನಾವು ಅಂದ್ಕೊಂಡಂತೆ ವ್ಯಕ್ತಿಗಳ ವ್ಯವಹಾರ ಇರೋದಿಲ್ಲ, ಹೊರಗಡೆ ಪರಿಸ್ಥಿತಿಗಳು ಅಚಾನಕ್ ಆಗಿ ಬಂದ್ ಬಿಡ್ತಾವೆ, ಸವಾಲಿನ ಪರಿಸ್ಥಿತಿಗಳನ್ನ ನಾವು ಎದುರಿಸ್ತೇವೆ. ಸೊ ಅಂದ್ಕೊಂಡಿರ್ಲಿಲ್ಲ, ಪ್ರಿಪೇರ್ ಕೂಡ ಆಗಿರ್ಲಿಲ್ಲ, ಅಂತವೆಲ್ಲ ಬಂದ್ಬಿಡ್ತವೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಒತ್ತಡ, ಟೆನ್ಷನ್, ಭಯ, ಆತಂಕ ಈಡಾಗ್ತಿವಲ್ವಾ, ಅವಾಗ್ಲೂ ಕೂಡ ಅಂತ ಘಟನೆಗಳು ಘಟಿಸಿದಾಗ ಮೊದ್ಲು ನಾವೆಲ್ಲ ಅಟೆನ್ಷನ್ ಕೊಡ್ಬೇಕಾಗಿದೆ, ಗಮನ ಕೊಡ್ಬೇಕಾಗಿದೆ, ಅದು ನಮ್ಮ ಮನಸ್ಸಿನ ಕಡೆಗೇನೆ ಕೊಡ್ಬೇಕಾಗಿದೆ. ಸೊ ಯಾಕೆಂದ್ರೆ ಬಾಹ್ಯವಾದ ಪರಿಸ್ಥಿತಿಗಳ ಮೇಲೆ, ಸವಾಲುಗಳ ಮೇಲೆ, ವ್ಯಕ್ತಿಗಳ ವ್ಯವಹಾರದ ಮೇಲೆ ನಮ್ಗೆ ನಿಯಂತ್ರಣ ಇರೋದಿಲ್ಲ ಅಲ್ವಾ. ಸೊ ಆದ್ರೆ ಆ ವ್ಯಕ್ತಿಗಳ ವ್ಯವಹಾರಕ್ಕೆ ಅಥವಾ ಪರಿಸ್ಥಿತಿಗೆ ಅಥವಾ ಚಾಲೆಂಜಸ್ಗೆ ನಾವು ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನೋದ್ರ ಮೇಲೆ ನಮ್ಗೆ 100% ಆಗಿ ಏನಿರುತ್ತೆ, ಸೊ ನಮ್ಮದೇ ಅಧಿಕಾರ ಇರುತ್ತೆ, ನಮ್ ಕಂಟ್ರೋಲರೇ ಇರುತ್ತೆ, ನಮ್ಗೆ ಆಯ್ಕೆ ಇರುತ್ತೆ. ಸೊ ಆದ್ರಿಂದ ಅಚಾನಕ್ ಏನಾದ್ರೂ ಇಂಥ ಘಟನೆಗಳು ಘಟಿಸಿದಾಗ ಮೊದಲು ನಾವು ನಮ್ಮ ಮನಸ್ಸಿನ ಬಗ್ಗೆನೆ ಗಮನ ಕೊಡ್ಬೇಕಾಗಿದೆ, ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಬೇಕಾಗಿದೆ. ಅವಾಗ ಮಾತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ, ನಾವು ಆ ಪರಿಸ್ಥಿತಿ ಏನ್ ಬಂದಿದೆಯಲ್ವಾ ಅದಕ್ಕೆ ಹೇಗೆ ಸೊಲ್ಯೂಷನ್ ಕಂಡ್ಕೊಳ್ಬೇಕು, ಪರಿಹಾರ ಹೇಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲ ಅಂತಂದ್ರೆ ಆ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಭಯದಲ್ಲಿ ಅದರ ಪ್ರಭಾವಕ್ಕೆ ಈಡಾಗ್ಬಿಟ್ಟು ನಾವೇನು ಸರಿಯಾಗಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅಥವಾ ಲೇಟ್ ಆಗಿ ಅದ್ರ ಪ್ರಭಾವ ನಮ್ಮ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಬಿದ್ದಾದ್ಮೇಲೆ ಆಮೇಲೆ ಏನೋ ಒಂದು ಯೋಚನೆ ಮಾಡ್ಬಿಟ್ಟು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದೆಲ್ಲ ಪ್ರಭಾವ ನಮ್ಮ ಮೇಲೆ ಆಗ್ಬಾರ್ದು. ಸಮಸ್ಯೆ ಬಂತು, ನಾವು ಅದಕ್ಕೆ ಸೊಲ್ಯೂಷನ್ ಕಂಡ್ಕೊಂಡ್ವಿ, ಆ ಪರಿಸ್ಥಿತಿನ ಪಾರ್ ಮಾಡಿದ್ವಿ ಈಸಿಯಾಗಿ ಅಂತಂದ್ರೆ. ಈ ರೀತಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಮನಸ್ಸಿನ ಕಡೆಗೆ ಗಮನ ಹರಿಸೋದು, ಮನಸ್ಸಿನ ಕಡೆಗೆ ಅಟೆನ್ಷನ್ ಕೊಡೋದು, ಮನಸ್ಸನ್ನ ಸಶಕ್ತ ಮಾಡೋದು, ಶಕ್ತಿಶಾಲಿ ಮಾಡೋದ್ರ ಕಡೆ ಗಮನ ಕೊಟ್ವಿ ಅಂತಂದ್ರೆ ಖಂಡಿತವಾಗ್ಲೂ ಪರಿಸ್ಥಿತಿಗಳು ನಮ್ಗೆ ದೊಡ್ಡದಾಗಿ ಅನ್ಸೋದಿಲ್ಲ. ಸೊ ಈ ರೀತಿ ನಾವೇನ್ ಮಾಡ್ಬೋದಾಗಿದೆ? ಗಮನ ಕೊಡೋದ್ರಿಂದ ನಮ್ಮ ಟೆನ್ಷನ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಟೆನ್ಷನ್ ಇಂದ ಮುಕ್ತಿಯನ್ನ ಪಡಿಬಹುದಾಗಿದೆ. ಸೊ ಆದ್ರಿಂದ ವರ್ತಮಾನ ಸಮಯದಲ್ಲಿ ನಿಮ್ಗೂ ಕೂಡ ಯಾವ್ದಾದ್ರು ವಿಷಯದ ಬಗ್ಗೆ ಟೆನ್ಷನ್ ಆಗ್ತಾ ಇದೆ ಅಂತಂದ್ರೆ ಆ ವಿಷಯದ ಬಗ್ಗೆ ಗಮನ ಕೊಡಿ. ಸೊ ಹೇಳ್ತಾರಲ್ವಾ, ವೇರ್ ಎವರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್, ಥಿಂಗ್ಸ್ ಗ್ರೋಸ್ ಅಥವಾ ಲೈಫ್ ಗ್ರೋಸ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ನಮ್ದು ಎಲ್ಲಿ ನಮ್ಮ ಗಮನ ಹೋಗುತ್ತಲ್ವಾ ಅಲ್ಲಿ ಏನಾಗುತ್ತೆ? ನಮ್ಮ ಎನರ್ಜಿ ಫ್ಲೋ ಆಗುತ್ತೆ ಮತ್ತು ಅಲ್ಲಿ ಅದು ಆ ಕಡೆ ಏನಾಗುತ್ತೆ? ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಯಾವುದೇ ವಿಷಯದ ಬಗ್ಗೆ ನಿಮ್ಗೆ ವರ್ತಮಾನ ಸಮಯದಲ್ಲಿ ಒತ್ತಡ ಇದೆ ಅಂತಂದ್ರೆ ಖಂಡಿತವಾಗಿ ಆ ವಿಷಯದಲ್ಲಿ ಗಮನ ಹರಿಸಿ ಭವಿಷ್ಯದಲ್ಲಿ ಮತ್ತೆ ಅಂತ ಸಮಸ್ಯೆಗಳು ಉಂಟಾಗಬಾರ್ದು ಅಂತಂದ್ರೆ ಯಾವ ರೀತಿ ಅಟೆನ್ಷನ್ ಕೊಡ್ಬೇಕಾಗಿದೆ, ಎಲ್ಲಿ ನಾನು ಸರಿಪಡಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇವಾಗ್ಲೂ ಕೂಡ ನಾವು ಗಮನ ಹರಿಸಿದ್ವಿ ಅಂತಂದ್ರೆ ಆ ಟೆನ್ಷನ್ ಇಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯ ನಿಮ್ಗೆ ಉಪಯುಕ್ತ ಅಂತ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಹಂಚಿಕೊಳ್ಳಬಹುದಾಗಿದೆ. ಮತ್ತು ಇಂಥದೇ ಉಪಯುಕ್ತ ಮಾಹಿತಿಯನ್ನ ಪಡೆಯೋದಕ್ಕಾಗಿ ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.